ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದ ಬರೆದುವಂಥ ಗ್ರಾಮ ಇದು ನಮ್ಮ ಸುಳೆಬಾವಿ ಗ್ರಾಮ. ಇದೆಲ್ಲವನ್ನು ನಮ್ಮ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಮತ್ತು ನಮ್ಮ ಎಸ್.ಟಿ. ನಂಜನಮಠ ಗುರುಗಳು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಈ ಗ್ರಾಮ ಸಣ್ಣದಾದರೂ ಕೂಡ ಕಾರ್ಯ ಬಹಳ ದೊಡ್ಡ ಕಾರ್ಯವನ್ನು ಈ ಗ್ರಾಮ ಮಾಡಿತ್ತು. ಇಡೀ ನಮ್ಮ ದೇಶಕ್ಕೇನೆ ಒಂದು ಮಾದರಿಯಾದಂಥ ಕಾರ್ಯವನ್ನು ಈ ಗ್ರಾಮ ಮಾಡಿತ್ತು. ಇಡೀ ನಮ್ಮ ದೇಶ ಸುಳೆಬಾವಿ ಗ್ರಾಮ ಆದರೆ ಎಲ್ಲ ಕಡೆನೂ ಶಾಂತಿ ನೆಲೆಸ್ತೈತಿ ಅಂತ ನನಗನ್ನಿಸ್ತೈತಿ. ಅದಕ್ಕಾಗಿ ಇವತ್ತು ಸುಳೆಬಾವಿ ಗ್ರಾಮದಲ್ಲಿ ಒಂದು ಭಾವೈಕ್ಯತಾ ಜಾತ್ರೆ. ಇವತ್ತು ಭಾವೈಕ್ಯತೆ ಅನ್ನೋದು ಬಹಳ ಅಪರೂಪವಾದಂಥ ವಸ್ತು ಅದು, ಮತ್ತು ಅದನ್ನು ಸಾಧಿಸುವುದು ಕೂಡ ಬಹಳ ಕಷ್ಟದ ಕೆಲಸ. ನಾವೆಲ್ಲರೂ ಒಂದು ಅಂತ ತಿಳ್ಕೊಂಡು ಬಾಯಲ್ಲಿ ಹೇಳಬಹುದು, ಅಂತರಂಗದಲ್ಲಿ ನಾವು ಬೇರೆ ಅನ್ನೋಂಥ ಭಾವ ಬಂತಂದ್ರೆ ಅಲ್ಲೇನೂ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನಮ್ಮ ಅಂತರಂಗದಲ್ಲಿ ನಾವೆಲ್ಲರೂ ಒಂದು ಅನ್ನೋಂಥ ಭಾವ ಇರಬೇಕು. ಅಂದಾಗ ಮಾತ್ರ ಅದು ಭಾವೈಕ್ಯತೆ ಅಂತ ಅನಿಸ್ಕೊಂಡೈತೆ. ಅದಕ್ಕೆ ಮಾತಿನಲ್ಲಿ ಐಕ್ಯತೆ ಅಲ್ಲ, ಭಾವದಲ್ಲಿ ಐಕ್ಯತೆ ಇರಬೇಕು. ಅದು ಯಾವಾಗ ಭಾವದಲ್ಲಿ ಐಕ್ಯತೆ ಬರ್ತದೆ ಅಂತಂದ್ರೆ ಮನುಷ್ಯನಿಗೆ ಜ್ಞಾನ ಇರಬೇಕು, ಮನುಷ್ಯನಿಗೆ ಅರಿವು ಇರಬೇಕು, ಮನುಷ್ಯನಿಗೆ ತಿಳುವಳಿಕೆ ಇರಬೇಕು. ಮನುಷ್ಯನಿಗೆ ತಿಳುವಳಿಕೆ ಇತ್ತಂದ್ರೆ ನಮ್ಮ ಭಾವದಲ್ಲಿ ಅದು ನಾವೆಲ್ಲರೂ ಒಂದು ಅನ್ನೋಂಥ ಭಾವ ಬರಬೇಕು. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ವಿಶಾಲವಾದಂಥ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಕ್ಕೆ ಅವರವರ ಪ್ರದೇಶದಲ್ಲಿ ಒಂದು ಸಂಸ್ಕೃತಿ ಇರಬೇಕು, ಒಂದೊಂದು ಪ್ರದೇಶದಲ್ಲಿ ಒಂದು ಭಾಷೆ ಇರಬೇಕು, ಒಂದೊಂದು ಪ್ರದೇಶದಲ್ಲಿ ಉಡುಗೆ ತೊಡುಗೆಗಳು ಚೇಂಜ್ ಆಗ್ತವೆ, ಒಂದೊಂದು ಪ್ರದೇಶದಲ್ಲಿ ಸಂಸ್ಕಾರಗಳು ಚೇಂಜ್ ಆಗ್ತವೆ. ಎಲ್ಲ ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಂತೂ ಸುಮಾರು 50 ಕಿಲೋಮೀಟರ್ಗೆ ಎಲ್ಲವೂ ಕೂಡ ಬದಲಾವಣೆ ಆಗಿರ್ತದೆ. ಊಟ ಬದಲಾವಣೆ ಆಗಿರ್ತೈತಿ, ಮಾತು ಬದಲಾವಣೆ ಆಗಿರ್ತೈತಿ, ಉಡುಗೆ ತೊಡುಗೆ ಬದಲಾವಣೆ ಆಗಿರ್ತವೆ, ಅಡಿಗೆ ಟೇಸ್ಟ್ ಚೇಂಜ್ ಆಗಿರ್ತೈತಿ. ಪ್ರತಿ 50 ಕಿಲೋಮೀಟರ್ಗೆ ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೇವೆ. ಇದು ಒಂದು ಭಿನ್ನತೆ. ಇದು ಭಾಷೆಯಲ್ಲಿ ಭಿನ್ನತೆ, ಉಡುಗೆ ತೊಡುಗೆಯಲ್ಲಿ ಭಿನ್ನತೆ, ಸಂಸ್ಕಾರದಲ್ಲಿ ಭಿನ್ನತೆ, ಧರ್ಮದಲ್ಲಿ ಭಿನ್ನತೆ. ಅನೇಕ ಧರ್ಮದ ಜನ ವಾಸ ಮಾಡ್ತಾರೆ, ಅನೇಕ ಜಾತಿಯ ಜನ ವಾಸ ಮಾಡ್ತಾರೆ. ಸುಮಾರು 3,000 ಜಾತಿಗಳು ಹೊಂದಿದಂಥ ರಾಷ್ಟ್ರ ಇದು. ಇಂಥ ದೇಶದಲ್ಲಿ ಒಂದು ಭಾವೈಕ್ಯತೆಯನ್ನು ಸಾಧಿಸೋದೇನೈತಿಲ್ಲ, ಇದು ಸಣ್ಣ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸ. ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕೆಳಗಿನ ಸಣ್ಣ ಇಟ್ಟಂಗಿನೂ ಕೂಡ ಬಹಳ ಮಹತ್ವದ್ದಾಗಿರ್ಬೇಕು. ಅದಕ್ಕೆ ಈ ದೇಶದಲ್ಲಿ ದೊಡ್ಡ ಭಾವೈಕ್ಯತೆಯನ್ನು ತರಬೇಕು ಅಂತಂದ್ರೆ ಸುಳೆಬಾವಿ ಗ್ರಾಮದಲ್ಲಿ, ಸಣ್ಣ ಗ್ರಾಮದಲ್ಲಿ ಈ ಭಾವೈಕ್ಯತೆ ಸಸಿಯನ್ನು ನೆಟ್ಟಾರಲ್ಲ, ಇದನ್ನು ಸಾಣದಲ್ಲ, ಈ ಸಸಿನೇ ಮುಂದೆ ದೊಡ್ಡ ಮರವಾಗ್ತತಿ. ಈ ಒಂದು ಮಾದರಿನೇ ಇಡೀ ದೇಶಕ್ಕೇನೆ ಇದು ಹಬ್ಬದದ್ದು. ಅದಕ್ಕಾಗಿ ಇವತ್ತು ಆ ವ್ಯವಸ್ಥೆಯಲ್ಲಿ ಇದ್ದಂಥವರಿಗೆ ಒಂದು ಭಾವೈಕ್ಯತೆಯ ಪಾಠವನ್ನು ಹೇಳ್ತಕ್ಕಂಥ ಒಂದು ಅದ್ಭುತವಾದಂಥ ಗ್ರಾಮ ಇದು. ಎಲ್ಲಿ ಭಾವೈಕ್ಯತೆ ಇರುತ್ತೆ ಅಲ್ಲಿ ಶಾಂತಿ ಇರಬೇಕು, ಎಲ್ಲಿ ಭಾವೈಕ್ಯತೆ ಇರೋದು ನಿರ್ಭಯತೆ ಇರಬೇಕು, ಎಲ್ಲಿ ಭಾವೈಕ್ಯತೆ ಇರೋದು ಪ್ರೀತಿ ಇರಬೇಕು. ಈ ಪ್ರೀತಿ, ಶಾಂತಿ ಅನ್ನುವಂಥ ವಸ್ತುಗಳೇನದವಲ್ಲ, ಮನುಷ್ಯ ಲೋಕವನ್ನು ಮುನ್ನಡೆಸುವಂಥ ವಸ್ತುಗಳಿವೆ. ಈ ಮನುಷ್ಯ ಲೋಕ ಅನ್ನೋದೇನೈತಲ್ಲ, ಈ ಮನುಷ್ಯ ಲೋಕವನ್ನು ಮುನ್ನಡೆಸ್ತಕ್ಕಂಥ ಅದ್ಭುತವಾದಂಥ 2 ಸಂಗತಿಗಳಂದ್ರೆ ಒಂದು ಪ್ರೀತಿ, ಒಂದು ಶಾಂತಿ. ಆ ಪ್ರೀತಿ ಇದ್ದಲ್ಲೇ ಭಯ ಇರಂಗಿಲ್ಲ, ಶಾಂತಿ ಇದ್ದಲ್ಲೇ ಭಯ ಇರಂಗಿಲ್ಲ, ನಿರ್ಭಯತೆ ಇರ್ತೈತಿ. ಎಲ್ಲಿ ಪ್ರೀತಿ ಶಾಂತಿ ಇರೋದ್ರಲ್ಲಿ ಪ್ರಗತಿ, ಯಾವತ್ತೂ ಪ್ರಗತಿ ಆಗ್ತಾನೇ ಇರ್ತದೆ. ಅದಕ್ಕಾಗಿ ಆ ಪ್ರೀತಿ, ಆ ಶಾಂತಿ ಎಲ್ಲಿ ನೆಲೆಸಬೇಕು ಅಂತಂದ್ರೆ ಅದು ಮನುಷ್ಯನ ಮನಸ್ಸಿನಲ್ಲಿ ನೆಲೆಸಬೇಕು. ಮನುಷ್ಯನ ಮನಸ್ಸಿನಲ್ಲಿ ನೆಲೆಸ್ತದೆ ಅಂದ್ರೆ ಆ ಶಾಂತಿ ವಿಕಾಸವಾಗಿ ಹರಡ್ತೈತಿ. ಅದಕ್ಕೆ ಈ ಶಾಂತಿ ಮತ್ತು ಪ್ರೀತಿ ಬರೋಕೆ ಮನುಷ್ಯನಿಗೆ ಜ್ಞಾನನೇ ಮುಖ್ಯ, ಮನುಷ್ಯನಿಗೆ ಅರಿವೇ ಮುಖ್ಯ. ಈ ಅರಿವು ಅನ್ನೋದು ಮನುಷ್ಯನಿಗೆ ಅಮೂಲ್ಯವಾದಂಥ ವಸ್ತು. ಯಾಕಂದ್ರೆ ಈ ಅರಿವಿನಿಂದ ಮನುಷ್ಯನಿಗೆ ಶಾಂತಿ, ಭಾವೈಕ್ಯತೆ, ಪ್ರೀತಿ ಉತ್ಪತ್ತಿ ಆಗೈತಿ. ಅದಕ್ಕಾಗಿ ಈ ಮನುಷ್ಯನಿಗೆ ಅರಿವು ಬರಬೇಕಾದಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಈ ಮನುಷ್ಯನಿಗೆ ಅರಿವು ಬರಬೇಕಾದಂದ್ರೆ ಏನ್ ಮಾಡಬೇಕು ಅಂತಂದ್ರೆ ತಮ್ಮ ತಮ್ಮ ಧರ್ಮ ಗ್ರಂಥಗಳನ್ನ ಚೆನ್ನಾಗಿ ಓದ್ಕೋಬೇಕು. ತಮ್ಮ ಮುಸಲ್ಮಾನರು ತಮ್ಮ ಧರ್ಮ ಗ್ರಂಥವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಿಂದೂಗಳಾದವರು ನಾವು ನಮ್ಮ ಧರ್ಮ ಗ್ರಂಥಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕ್ರಿಶ್ಚಿಯನ್ರಾದವರು ತಮ್ಮ ಧರ್ಮಗಳನ್ನು ಚೆನ್ನಾಗಿ